ಯೋಗ್ಯತೆ ಇರೋರು ಬೆಳಿಬೇಕಾ ಬಡವ್ರ ಮಕ್ಳು ಬೆಳಿಬೇಕಾ ಆನ್ಸರೇ ಕೊಡ್ಲಿಲ್ಲ ರಾಮಯ್ಯರು, ಹಂಗೆ ಹೊಂಟೋದ್ರಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳಿಮಯ್ಯ? ಚಿಕ್ಕಬಳ್ಳಾಪುರದ ಮಗನ್ ಕರೆಸ್ತೀನಿ, ಪಟ್ ಅಂತ ಬರ್ತಾರೆ, ಪಟ್ ಅಂತ ಆನ್ಸರ್ ಹೇಳ್ತಾರೆ. ಹಂಗಂತೀಯತೆ? ಹಂಗಂದ್ರೆ ಬೇಗ ಕರೆಸ್ಬಿಡು. ಬಂದು ನೋಡು. ಮಗ ಶಾಕ್ ಆಗ್ಬೇಡ ಮಗ, ಮಗ ಈಗ ಶಾಕ್ ಆಗ್ ಮಗ. ಹೇಳು ಮಗ, ಬಂದೆ ಮಗ. ಬಹಳ ದಿನಗಳ ನಂತರ ಮತ್ತೆ ಈ ಒಂದು ಸ್ಟುಡಿಯೋಗೆ, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹಳ್ಳಿಗೆ ನಾನು ಬಂದೆ ಮಗ. ಹೇಳು ಮಗ, ಏನ್ ಪ್ರಾಬ್ಲಮ್ಮು? ಅಲ್ಲ ಹೇಳಂಟಿ, ಏನ್ ಪ್ರಾಬ್ಲಮ್ಮು? ಬಡವ್ರ ಮಕ್ಳು ಬೆಳಿಬೇಕಾ ಅಥವಾ ಯೋಗ್ಯತೆ ಇರೋರು ಬೆಳಿಬೇಕಾ? ಇದಕ್ಕೆ ಕ್ವಶನ್ಗೆ ಆನ್ಸರ್ ರಾಮಯ್ಯವ್ರ ಆನ್ಸರೇ ಮಾಡ್ಲಿಲ್ಲ. ಮಗ ನಾನು ಹೇಳ್ತೀನಿ ಮಗ, ಹೇಳಿ ಮಗ. ಬಡವ್ರ ಮಕ್ಕಳು ಬೆಳಿಬೇಕಾ, ಶ್ರೀಮಂತರ ಮಕ್ಕಳು ಬೆಳಿಬೇಕಾ, ಅರ್ಹತೆ ಇರೋರು ಬೆಳಿಬೇಕಾ? ಮಗ ಅವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು ಅಂತ ಅನ್ನೋದಲ್ಲ ಮಗ. ಎಲ್ರೂ ಬೆಳಿಬೇಕು ಮಗ. ನೀನೂ ಬೆಳಿಬೇಕು ಮಗ. ನಿಮ್ಗಾಲ ಏಜ್ ಆಗಿದೆ, ನೀವೇನ್ ಬೇಡ. ನೀವು ಬೆಳಿಬೇಕು ಮಗ, ನೀವು ಬೆಳಿಬೇಕು, ಎಲ್ರೂ ಬೆಳಿಬೇಕು ಮಗ. ಅವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು ಅಂದ್ರೆ ನೀನ್ ಯಾವಾಗ ಮಗ ಬೆಳೆಯೋದು ಅಲ್ವಾ ಮಗ? ಮತ್ತೆ ಮಗ ಇನ್ನೇನ್ ಮಗ ಸಮಾಚಾರ? ಸರ್, ಮೊನ್ನೆ ಯಾರ್ಯಾರು ನಾನ್ ವೆಜ್ ತಿನ್ಬಿಟ್ಟು ಸುದ್ದಿ ಆಗಿದೆ, ಇದ್ರ ಬಗ್ಗೆ ಏನಾದ್ರು ಹೇಳಿ ಸರ್. ಮಗ, ಚೀನಾದವರು ಕಪ್ಪೆ ತಿಂತಾರೆ ಮಗ, ಆಸ್ಟ್ರೇಲಿಯಾದವರು ಆಮೆ ತಿಂತಾರೆ ಮಗ. ಅವ್ರವ್ರ ಇಷ್ಟ, ಅವ್ರವ್ರು ಏನೇನ್ ಬೇಕಾದ್ರೆ ತಿನ್ಕಂತಾರೆ ಮಗ. ಹೊಟ್ಟೆ ನಿಂದು, ಬಾಯಿ ನಿಂದು, ಹೊಟ್ಟೆ ಅವ್ರದ್ದು, ಬಾಯಿ ಅವ್ರದ್ದು. ನಿನಗೇನಾಗಿದೆ ಮಗ ಕಷ್ಟ? ಅಯ್ಯೋ ಹಂಗೆ ಹೇಳ್ಬೇಡಿ, ಯಾವಾಗ ಕುಡಿತಾನೆ ಇರ್ತಾನೆ ಮಗ. ಕುಡಿ ಮಗ, ಕುಡಿ ಮಗ. ನಮ್ಮಂತರಿಂದ ತಾನೇ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದು ಮಗ. ಅದನ್ ಕುಡಿದ್ರೆ ಲಿವರು ಡ್ಯಾಮೇಜು, ನೀನು ಡಮಾರು ಮಗ. ಅದನ್ ಕುಡಿಬೇಡ ಮಗ. ಮತ್ತೇನ್ ಕುಡಿಲಿ ಗುರುಗಳೇ? ಮಗ ಬಿಸಿ ಬಿಸಿ ನೀರ್ನ ಕುಡಿ ಮಗ, ಖರೆ. ಆರೋಗ್ಯಕ್ಕೆ ಒಳ್ಳೇದು ಮಗ. ನಾನು ಹೇಳೋದಿಷ್ಟೇ ಮಗ, ಇವತ್ತು ಅವ್ರು ಹಾಗೆ ಇವ್ರು ಹೀಗೆ, ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು, ಇದ್ರ ಬಗ್ಗೆ ಯೋಚನೆ ಬಿಟ್ಟು ನೀನಾಗ್ ಮಗ. ನಿನ್ನ ಬಗ್ಗೆ ನೀನ್ ಥಿಂಕ್ ಮಾಡ ಮಗ. ನಾನೇನಾಗ್ಬೇಕು, ನಾನು ಹೆಂಗಿರ್ಬೇಕು, ನಾನು ಯಾವ ತರ ಹೆಸರು ಮಾಡಬೇಕು, ನಾನು ಯಾವ ತರ ದುಡ್ಡು ಮಾಡಬೇಕು ಮಗ. ಒಳ್ಳೆ ದಾರಿಲಿ ಹೋದ್ರೆ ಕೊನೆ ತಕ ಇರ್ತೀಯ ಮಗ, ಕೆಟ್ಟ ದಾರಿಲಿ ಹೋದ್ರೆ ಅರ್ಧಕ್ಕೆ ಬಿದ್ದೋಯ್ತಾರೆ ಅಷ್ಟೇ ಮಗ. ಲೈಫ್ ಇಸ್ ಸಿಂಪಲ್ ಆಫ್ ಲೈಫ್ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತಾ? ಇಂಗ್ಲಿಷ್ ಗೊತ್ತಾ ಮಗ? ಗೊತ್ತಿಲ್ಲ. ವಾಟ್ ಆರ್ ಯು ಡೂಯಿಂಗ್? ಹೌ ಆರ್ ಯು? ಹಂಗಂದ್ರೆ Who is this? How is this? Add your lunch, add your coffee, add your tiffin. ಅಯ್ಯೋ That's all. ಸಾಕು, ನಮ್ಗೆ ಇಂಗ್ಲಿಷ್ ಬರಕಿಲ್ಲ. Yeah, I will tell you English, okay? ENG, what is English? Mother English, father English, son English, daughter English. That's all English, okay? ನಂಗೆ ಒಂದೇ ಒಂದು ಗೊತ್ತು, ಏನ್ ಗೊತ್ತು? ಸನ್ ಇಂಗ್ಲಿಷ್. ಸನ್ ಇಂಗ್ಲಿಷ್. ವಾವ್ ವಾವ್. ಮಗ, ಇಂಗ್ಲಿಷ್ ಎಲ್ಲ ಬೇಡ ಮಗ, ಕನ್ನಡದಲ್ಲೇ ಮಾತಾಡೋಣ ಮಗ. ಯಾಕಂದ್ರೆ ನಮ್ಗಿರೋದು ಕನ್ನಡದ ಪ್ರೇಕ್ಷಕರು ಮಗ. ಮಗ ಮಗ ಏನಾಗ್ತಿದೆ ಮಗ ರಾಜ್ಯದಲ್ಲಿ? ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಅಷ್ಟೇ ಮಗ. ಗೊತ್ತಿದ್ದು ಗೊತ್ತಾದ್ರೆ ಗೊತ್ತಾಗಿದ್ದು ಗೊತ್ತಾಗಲ್ಲ. ಗೊತ್ತಿದ್ದು ಯಾವತ್ತು ಗೊತ್ತಾಗ್ಬಾರ್ದು, ಗೊತ್ತಿಲ್ದಿದ್ದು ಯಾವತ್ತು ಗೊತ್ತಾಗ್ಬಾರ್ದು. ಗೊತ್ತಿದ್ದು ಗೊತ್ತಾದ್ರೆ ಗೊತ್ತಾಗಿಲ್ದಿದ್ದು ಗೊತ್ತಾದ್ರೆ ಗೊತ್ತಾಗಿದ್ದು ಗೊತ್ತಾಗಲ್ಲ ಮಗ. ಅಷ್ಟೇ ಮಗ ಲೈಫು. ಅಲ್ಲ ಮಗ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಮಗ. ಮಗ ಬಾ ಮಗ, ಇಲ್ಲಿ ನೀನೇ ಬಾ ಮಗ. ಮಗ ಸೇಮ್ ಹಿಂಗೆ ಇದ್ರು ಮಗ, ಹಿಡ್ಕೊಂಡು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಎದ್ದೋಳ ಮಗ, ಹಿಡ್ಕೊಂತಿದ್ರು. ಆದ್ರೆ ಅವರು ಮಗ ಮಗ ಈ ಸೀನ್ ಎಲ್ಲೋ ನೋಡ್ದೆ ಮಗ. ಅದ್ ಯಾರು ಗೊತ್ತಾ ಮಗ? ಗೊತ್ತಿಲ್ಲ ಮಗ. ಈಗ ಮೈ ಮೇಲೆ ಬರುತ್ತೆ ನೋಡು ಮಗ, ಅಂತವ್ರಿಗೆ ಬುದ್ಧಿ ಹೇಳಕ್ಕೆ ಅಂತಾನೆ ಈಗ ನನ್ನ ಮೈ ಮೇಲೆ ಯಾರೋ ಬರ್ತಾರೆ ನೋಡು ಮಗ. ಬರಲ್ಲ ಮಗ? ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. Hey, tell me, come on. ಸರ್, ನೀವ್ಯಾರ ಸರ್? ನನ್ನೇ ಯಾರು ಅಂತ ಕೇಳುವಷ್ಟು ತಾಕತ್ತ ನಿನಗೆ, ತಮ್ಮ ನಿನಗೆ? ಜಗತ್ತಿಗೆ ಕಾಣೋದು 3 ಸಿಂಹಗಳು, ನ್ಯಾಯ, ನೀತಿ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಣೋ ಈ ಅಗ್ನಿ, UPS. ಅಮ್ಮ, ಏನಾಗ್ತಾ ಇದೆ ರಾಜ್ಯದಲ್ಲಿ? ಏನಾಗ್ತಾ ಇದೆ? ಅವ್ರ ಮೇಲೆ ಇವ್ರ ಪ್ರತಿಭಟನೆ, ಇವ್ರ ಮೇಲೆ ಅವ್ರ ಪ್ರತಿಭಟನೆ. ಜನರನ್ನ ನೋಡೋರು ಯಾರು, ಕಾಯೋರು ಯಾರು? ಗೊತ್ತಾಯ್ತಲ್ಲ ಮಗ? ಅರ್ಥ ಆಯ್ತಲ್ಲ ಮಗ? ಮಗ, ಪ್ರತಿ ಒಂದು ವಿಷಯಕ್ಕೂ, ಪ್ರತಿ ಒಂದು ಸಂಗತಿಗೂ ಒಂದು ಅರ್ಥ ಇರುತ್ತೆ ಮಗ.
ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ ಮಗ. ಇಲ್ಲ ಅಂದ್ರೆ ಅರ್ಥವಾಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತಾ ಆಂಟಿ? ಆಂಟಿ ಬಹಳ ತುಂಟಿ. ಹೇಳು ಮಗ, ಏನಾದ್ರೂ ಇದ್ರೆ ಕೇಳ ಮಗ, ಹೇಳ್ತೀನಿ. ಸರ್ ನಿಮ್ಮವರು ರಾಜೀನಾಮೆ ಕೊಡ್ತಾರಂತೆ, ಬಂಡೆ CM ಆಗ್ತಾರಂತೆ, ಇದೇನ್ ಸರ್ ಇದೆಲ್ಲ ಕಲಬೆಗಳು? ಮಗ ಅವರು ಹಂಗಾಗ್ತಾರೆ, ಇವರು ಹಿಂಗಾಗ್ತಾರೆ, ಅವರು ಹಿಂಗಾಗ್ಬಿಟ್ರು, ಇವ್ರು ಹಿಂಗಾಗ್ಬಿಟ್ರು ಅಂತಾನೆ ಹೇಳ್ತಿದ್ಯಲ್ಲ ಮಗ. ನೀನೇನಾದೆ ಮಗ? ದೊಡ್ಡ ಕುಡ್ಕಾದ ನಾನ್ ಕುಡಿತಾ ಇರೋದಕ್ಕೆ ತಲೆ ಈ ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದು, ನಿಮ್ಮಂತ ಲೇಡೀಸ್ ಅವ್ರಿಗೆ 2,000 ತಿಂಗಳಿಗೆ ಎಣಿಸ್ತಾ ಇರೋದು ಗೊತ್ತು ತಾನೇ? ಇಷ್ಟೊಂದಾಗ ನೆಟ್ಟಿಗೆ ಮಾತಾಡ್ತಿದೆ, ಹಂಗೆ ಮಾತಾಡು. ಅವನು ಏನು ಕುಡಿದಿದ್ದಾನೆ ಗೊತ್ತಾ? ಬೆಂಕಿ ಹೋಟ್ರಿಗೆ ಹೋಗ್ಬಿಟ್ಟು ಈ ರಸಮ್ ಅಂತ ಹೇಳ್ಬಿಟ್ಟು ಈ ಕೈ ತೊಳೆದು ನೀರು ಇರುತ್ತಲ್ಲ ಅದನ್ನ ಕುಡಿದು ಟೈಟ್ ಆಗ ಮಗ. ಸ್ಮೆಲ್ ಗೊತ್ತಾಗುತ್ತೆ ಮಗ. ಎಂತೆಂಥ ಬ್ರ್ಯಾಂಡ್ ನ ದೂರದಿಂದ ನೋಡಿದ್ದೀನಿ ಮಗ. ಮಗ ನಾನು ಹೇಳೋದಿಷ್ಟೇ ಮಗ, ಬದುಕು ಎಂಬ ಬಂಡಿಯಲ್ಲಿ ಬದುಕಿ ಬಾಳುವ ಬಹಳಷ್ಟು ಬದುಕಿಗೆ ಬದುಕಿನ ಅರ್ಥ ತಿಳಿಯದ ಬದುಕಿನೊಡನೆ ತಿಳಿಯದೆ ಬದುಕುವುದೇ ಬದುಕಿನ ಅನಿವಾರ್ಯಗಳ ಭಂಡಾರವೇ ಬದುಕು ಮಗ. ಈ ಬದುಕನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಸಾಯ ಗಂಟೆ ಬರ್ತಾರೆ ಮಗ. ಇಲ್ಲ ಮಧ್ಯದಲ್ಲೇ ಏನು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೋಬೇಕಂಟಿ. ಇಲ್ಲ ಅಂದ್ರೆ ಅನರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅಪಾರ್ಥ ಆಗುತ್ತೆ. ಅರ್ಥ ಆಯ್ತಾ? ಅಯ್ಯೋ ನಾ ಕುಡ್ದಿದ್ದೆಲ್ಲ ಇಳಿದೋಯ್ತಲ್ಲಪ್ಪ. ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರು ಅರ್ಥ ಮಾಡ್ಕೋಬೇಕಷ್ಟೇ. ಕಳ್ಗಚ್ಚು ಮಗ, ಕಲ್ಗಚ್ಚು. ಅದೇ ಕೈ ತೊಳೆದಿದ್ದು ಮಗ. ಇವತ್ತು ಯಾಕೆ ಪಳಪಳ ಅಂತ ಹೊಳಿತಿದ್ಯಾ ಮಗ? ಅಣ್ಣ ಬೆಳಿಗ್ಗೆ ಬಂದ ತಕ್ಷಣ ಸ್ಟುಡಿಯೋದಲ್ಲಿ ಬ್ಲಾಕ್ ಕಾಫಿ ಕೊಟ್ರು, ಕುಡ್ದೆ, ಅದಕ್ಕೆ ಪಳಪಳ ಅಂತ ಹೊಳಿತಾ ಇದ್ದೀನಿ. ನೆಕ್ಸ್ಟ್ ಬಂದಾಗ ಯೆಲ್ಲೋ ಕಲರ್ ಕಾಫಿ ಕುಡಿಬೇಡ ಮಗ. ಯಾಕಣ್ಣ? ಯಾಕಂದ್ರೆ ನೆಕ್ಸ್ಟ್ ಬಂದಾಗ ಯೆಲ್ಲೋ ತರ ಕಾಣ್ತೀಯ ಮಗ. ಅರ್ಥ ಆಯ್ತಾ ಮಗ? ಆಂಟಿ ನಿಮ್ಗೆ ಯಾವ ಅಡ್ಗೆ ಮಾಡಕ್ ಬರುತ್ತೆ ಆಂಟಿ? ನನಗೆ ಬಿರಿಯಾನಿ ಬರುತ್ತೆ, ಬಿಸಿಬೇಳೆ ಬಾತ್ ಬರುತ್ತೆ, ಅನ್ನ ಸಾಂಬಾರ್ ಬರುತ್ತೆ, ಮೊಸರನ್ನ ಬರುತ್ತಾ? ರವೆ ಹಾಕಿ ಉಪ್ಪಿಟ್ಟು ಮಾಡಕ್ ಬರುತ್ತಾ? ಮಾಡ್ತೀನಿ, ಅದು ಯಾರು ತಿನ್ನಲ್ಲ. ಯಾಕೆ? ಕಾಂಕ್ರೀಟ್ ಇವನ್ಗೊಂದ್ ಕೆಲ್ಸ ಮಾಡು, ರವೆ ಹಾಕಿ ಮೊಸರನ್ನ ಮಾಡು. ಅದನ್ನ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಮಗ. ಒಂದ್ಸರಿ ಟ್ರೈ ಮಾಡ್ ಮಗ. ಅಲ್ಲಣ್ಣ, ರವೆಗೆ ಮೊಸರ ಕಲ್ಸ್ಬಿಟ್ರೆ ಕಾಂಕ್ರೀಟ್ ಆಗಲ್ವಾ ಮಗ? ಕಾಂಕ್ರೀಟ್ ಇಂದಾನೆ ಮನೆ ಕಟ್ಟಕ್ ಆಗದ ಮಗ. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ ಮಗ, ಯಾರಾದ್ರೂ ನಿಂಗೆ ಕಲ್ಲಲ್ಲಿ ಹೊಡೆದ್ರೆ ನಾವು ಕಲ್ಲಲ್ಲಿ ಹೊಡಿಬೇಕಾ? ಬೇಡ ಮಗ. ಆ ಕಲ್ಲನ್ನೆಲ್ಲ ಗುಡ್ಡ ಹಾಕೊಂಡು ಪಾಯ ಹಾಕಿ ಆ ಕಲ್ಲಲ್ಲೇ ಮನೆ ಕಟ್ಬಿಡು ಮಗ. ಅಣ್ಣ ಎಲ್ಲಿಂತಣ್ಣ ನೀನ್ ಇಷ್ಟ ದಿನ? ಐಡಿಯಾನೇ ಬಂದಿಲ್ಲ. ಈ ಪ್ರೋಗ್ರಾಮ್ ಅಲ್ಲಿ 112ನೇ ಸರಿ ಡೈಲಾಗ್ ಹೊಡಿತೀನಿ ಮಗ. ಇವತ್ತು ಇಟ್ಟೆ ವೀಡು ಪೋತೆ ವಾಡು ಪೋತೆ ವೀಡು. ಅಮ್ಮ ಮಗ ಯಾರೇ ಬಂದ್ರು ಈ ಚಿಕ್ಕಬಳ್ಳಾಪುರ ಮಗ ತಗ್ಗದೇ ಇಲ್ಲ. ಅರ್ಥ ಆಯ್ತಾ? ನೀನು 12ನೇ ಕಲ್ಲು ಕಣ್ಣು ಮಗ. ಬಾ ಮಗ ಇಲ್ಲಿ, ಬಾ ಮಗ, ಬಾರೋ, ಬಾ ಮಗ ಇಲ್ಲಿ. ಏನ್ ಮಗ ಹೆಸರು ನಿಂದು? ಬಾರ ಮಗ ಇಲ್ಲಿ. ನೋಡು ಮಗ, ಅವ್ರನ್ನ ಬೆಳೆಸ್ಬೇಕು ಇವ್ರನ್ನ ಬೆಳೆಸ್ಬೇಕು ಅನ್ನೋದಲ್ಲ ಮಗ. ಇವತ್ತು ಜನರಿಂದ ಬಂದವ್ರೆ ಜನರನ್ನ ದುಡ್ಡು ಕೇಳ್ತಾವ್ರೆ ಮಗ. ಹಂಗಂತೀಯ ಅಣ್ಣ? ಮಗ ಅದು ತಪ್ಪಲ್ವಾ? ಏನು ಮಾಡಕ್ಕಾಗಲ್ಲ ಮಗ. ಕೆಲವರು ದುಡ್ಡು ಕೊಟ್ಟು ದೊಡ್ಡರಾಗ್ತಾರೆ, ಕೆಲವರು ದೊಡ್ಡರಾದ್ಮೇಲೆ ದುಡ್ಡು ಕೇಳ್ತಾರೆ ಅಷ್ಟೇ ಮಗ. ಮಗ ಒಂದು ಹಾಡು ಹೇಳು ಮಗ. ಡ್ರೈವರ ಅದು ಹೋಗ್ ಮಗ. 2 ವರ್ಷದಿಂದ ಇದೇ ಹಾಡು ಹೇಳ್ತಾ ಇದ್ಯಾ? 2 ವರ್ಷದಿಂದ ಇದೇ ಹಾಡು ಹೇಳ್ತಾ ಇದ್ಯಾ? ಬೇರೆ ಆಡ್ಬೇಕು ಮಗ. ಮಗ ನಾವ್ ಇವತ್ತು ಎಲ್ಲಿದೀವಿ ಮಗ? ಅಣ್ಣ ಗೊತ್ತಾಗಿಲ್ಲ ಅಣ್ಣ, ಮರ್ತೋಗ್ಬಿಟ್ಟಿದೀನಿ. ಯಾಕಿದೀವಿ ಮಗ? ಗೊತ್ತಿಲ್ಲ ಅಣ್ಣ, ಮರ್ತೋಗ್ಬಿಟ್ಟಿದೀನಿ ಮಗ. ದೊಡ್ಡವ್ರು ಏನಂತ ಹೇಳಿದಾರೆ ಮಗ? ಗೊತ್ತಿಲ್ಲ ಅಣ್ಣ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಮಗ. ಹಂಗಂತೇಳಿ ಹಾಸಿಗೆನ ದೊಡ್ಡದು ಮಾಡ್ಕೊಂಡ್ರೆ ಬೇರೆ ಆಗುತ್ತೆ ಮಗ. ಇಷ್ಟ ತನಕ ಸುಸ್ತಾಗಿ ಏನೇನೋ ಹೇಳಿದೀನಿ ಮಗ. ಸಕ್ಕತ್ತಾಗಿ ಹೇಳಿದೀನಿ ಮಗ. ಸೂಪರ್ ಆಗಿ ಹೇಳಿದೀನಿ ಮಗ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಆ ತರನೇ ಹೇಳಿದೀನಿ ಮಗ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಉದ್ಧಾರ ಮಗ. ಇಲ್ಲ ಅಂದ್ರೆ ಬರ್ತೀನಿ ಮಗ. ಲಾಸ್ಟ್ ಅಲ್ಲಿ ಒಂದು 10 ಪದ ಹೇಳಿದಲ್ಲ, ಗೊತ್ತಾಗ್ಲಿಲ್ವಲ್ಲ ಅಣ್ಣ? ಅಯ್ಯೋ ಹುಚ್ಚಳಿತಿದೆ. ಅವ್ರು ಯಾರು? ಅವ್ರು ಯಾಕೆ ಇಷ್ಟೊಂದು ಮಾತಾಡಿದ್ರು? ಇಷ್ಟಕ್ಕೂ ನಾನು ಯಾರು? ಅಯ್ಯಯ್ಯೋ, ನಮ್ಮ ಅತ್ತೆಗೆ ತಲೆ ಕೆಟ್ಟೋಗಿದೆ. ನೀವ್ಯಾರು ತಲೆ ಕೆಡ್ಸ್ಕೊಬೇಡಿ. ಇದು ಮಾಡಿದ್ದು ಬರೀ ಆಸಕ್ಕಾಗಿ. ನಮ್ಮ ಅತ್ತೆ ಕರ್ಕೊಂಡು ಹೋಗ್ಬೇಕು. ನಾನು ಹೋಗ್ತೀನಿ.
ಗಿಲಿ ಗಿಲಿ